ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು, ತತ್ವಗಳು ಮತ್ತು ಕೊಡುಗೆಗಳನ್ನು ಎಷ್ಟು ಹೇಳಿದರೂ ಸಾಲದು. ವರ್ಷದಲ್ಲಿ 365 ದಿನವೂ ಅವರ ಬಗ್ಗೆ ಮಾತನಾಡಿದ್ರು ಅವರ ಮಹತ್ವ ಮುಗಿಯೋದಿಲ್ಲ ಅಂತ ಸಂಸದ ಶ್ರೇಯಸ್ ಎಂ ಪಟೇಲ್ ಭಾವುಕರಾಗಿ ಹೇಳಿದ್ದಾರೆ. ಅಂಬೇಡ್ಕರ್ ತತ್ವಗಳು ಶಾಶ್ವತ. 365 ದಿನ ಮಾತನಾಡಿದರೂ ಸಾಲದು. ಸಮಾಜಕ್ಕೆ ಸಮಾನತೆ ಮತ್ತು ಸ್ವಾತಂತ್ರ್ಯದ ದಾರಿ ತೋರಿಸಿದವರು ಅಂಬೇಡ್ಕರ್. ಅವರ ಆದರ್ಶಗಳು ನಮ್ಮನ್ನ ಪ್ರಗತಿಪರ ದಿಕ್ಕಿಗೆ ಕರೆದೊಯ್ಯುತ್ತವೆ ಅಂತ ಸಂಸದ ಶ್ರೇಯಸ್ ಪಟೇಲ್ ಅವರು ಹೇಳಿದರು. ಅಧಿಕಾರಿಗಳು ಅವರು ಹೇಳಿದಾಗ ನಮಗೆಲ್ಲ ದುಃಖಕರವಾದಂತಹ ದಿನ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಹಾಗೂ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರವರ ಪರಿನಿರ್ವಾಣ ದಿನ ಇವತ್ತು. ಅವೆಲ್ಲ ಮತ್ತೊಂದು ಎಷ್ಟೋ ಅವ್ರ ಬಗ್ಗೆ ಬಣ್ಣಿಸಿದ್ರು ನಾವು ಸಾಲದು. ವರ್ಷದ 365 ದಿನವೂ ಅಂಬೇಡ್ಕರ್ ಅವರ ಬಗ್ಗೆ ನಾವು ತಿಳಿದ್ರು ಅದು ನಮಗೆ ಸಾಕಾಗ್ತು. ಹಾಗಾಗಿ ಇವತ್ತು ಅವರ ಪರಿನಿರ್ವಾಣ ದಿನ ನಮಗೆಲ್ಲ ದುಃಖಕರವಂತಹ ದಿನ. ನಮ್ಮನ್ನೆಲ್ಲ ಒಂದು ಹಂತಕ್ಕೆ ಸ್ವತಂತ್ರವಾಗಿ ನೀವು ಬಾಳಿ ಅಂತ ನಮಗೆ ದಾರಿ ಹಾಕೊಟ್ಟು ಇವತ್ತು ನಾವೆಲ್ಲ ಸ್ವತಂತ್ರವಾಗಿ ಜನಪ್ರತಿನಿಧಿಗಳಾಗಿ ಅಧಿಕಾರಿಗಳಾಗಿ ಸ್ವತಂತ್ರವಾಗಿ ಜನ ಇವತ್ತು ನೆಮ್ಮದಿಯಾಗಿ ಬಾಳ್ತಿದ್ದಾರೆ ಅಂದರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಸಂವಿಧಾನ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅಂಬೇಡ್ಕರ್ ದೇಶಕ್ಕೆ ಅಪರೂಪದವರ. ಇಂದು ನಾವು ಅನುಭವಿಸುವ ಹಕ್ಕು, ಸಮಾನತೆ, ನ್ಯಾಯ ಅವರ ಕೊಡುಗೆ. ಅವರ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮ ಕರ್ತವ್ಯ ಅಂತ ಜಿಲ್ಲಾಧಿಕಾರಿ ಲತಾಕುಮಾರಿ ಹೇಳಿದರು. ನಮ್ಮೆಲ್ಲರ ಸುದೈವ ಡಾಕ್ಟರ್ ಭಾರತ ರತ್ನ ಅಂಬೇಡ್ಕರ್ ಅವರು ನಮ್ಮ ಜೀವನದಲ್ಲಿ ನಮ್ಮ ದೇಶದಲ್ಲಿ ಜನಿಸಿದರು ಮತ್ತು ಪರಿನಿರ್ವಾಣವನ್ನು ಸಹ ಹೊಂದಿದರು. ಈ ದಿನವನ್ನು ನಮಗೆ ಸ್ವಲ್ಪ ದುಃಖಕರವಾಗ್ತದೆ. ಅವರು ಇನ್ನೂ ಸ್ವಲ್ಪ ವರ್ಷಗಳು ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು. ನಮ್ಮ ದೇಶಕ್ಕೆ ಅವರ ಅವಶ್ಯಕತೆ ತುಂಬ ಇತ್ತು, ಜನತೆಗೂ ತುಂಬ ಅವಶ್ಯಕತೆ ಇತ್ತು. ಆದರೂ ಅವರ ಕೊಡುಗೆಗಳನ್ನು ನಾವು ಇವತ್ತು ನೆನಪಿಟ್ಕೊಳ್ತಾರೆ. ಅವರ ಪ್ರತಿಯೊಂದು ಅವರ ದೇಶಕ್ಕೆ ಮತ್ತು ಜಗತ್ತಿಗೆ ನೀಡಿರ್ತಕ್ಕಂತಹ ಕೊಡುಗೆಗಳು, ಅದರಲ್ಲೂ ನಮ್ಮ ಸಂವಿಧಾನದ ಜೀವಾಳ ಅಂತಲೇ ಹೇಳಬಹುದು. ಅವರ ಕೊಡುಗೆ ಅಪಾರ. ಪ್ರತಿ ಕ್ಷಣದಲ್ಲೂ ಅವರನ್ನು ನೆನೆಯುತ್ತಾ ಇವತ್ತು ನಾವೆಲ್ಲರೂ ಇದ್ದೀವಿ. ಹೀಗೆ ಸಮಾನವಾಗಿ ಸಮಾನತೆಯಿಂದ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಇದ್ದೇವೆ ಅಂದ್ರೇ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರಿಂದಾಗಿ. ಹಾಗಾಗಿ ಇವತ್ತು ನಾವೆಲ್ಲರೂ ಅವರಿಗೆ ಗೌರವವನ್ನು ಸೂಚಿಸುವ ಮುಖಾಂತರ ಇಂದಿನ ಪರಿನಿರ್ವಾಣದ ದಿನವನ್ನು ನಾವು ಆಚರಿಸೋಣ. ಧನ್ಯವಾದಗಳು. ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ, ದಲಿತ ಸಮಾಜದ ಹಿರಿಯ ಮುಖಂಡರಾದ ಎಚ್ಕೆ ಸಂದೇಶ್, ಕೃಷ್ಣದಾಸ್, ಅಂಬುಗ ಮಲ್ಲೇಶ್, ಪ್ರಕಾಶ್, ಶಿವಮ್ಮ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು.